ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ರೆಸಿಪಿ ಮಾಡ್ತಿದ್ದೇನೆ. ಇದೆಲ್ಲರಿಗೂ ಗೊತ್ತಿರ್ಬೋದು. ಅದುವೇ ತುಳುನಾಡು ಕರಾವಳಿಯ ಫೇಮಸ್ ಬಸಳೆ ಪುಂಡಿ. ಬನ್ನಿ ಹಾಗಾದ್ರೆ ಬಸಳೆ ಪುಂಡಿ ಮಾಡುವುದನ್ನು ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ನಾನಿಲ್ಲಿ 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಓವರ್ನೈಟ್ ಅಂದರೆ 7 ರಿಂದ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅನ್ನ ಅಂದರೆ ಬಾಯ್ಲ್ಡ್ ರೈಸ್, ಹಾಗೆಯೇ 1/4 ರಿಂದ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಬೇಕು. ಹಿಟ್ಟು ನೀರು ದೋಸೆಗೆ ಆಗುವಷ್ಟು ಅದೇ ಇರಬೇಕು. ಈಗ ನೋಡಿ, ಈ ಹಿಟ್ಟು ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಬೇಕು. ಇನ್ನು ಇದನ್ನು ಲೋ ಫ್ಲೇಮ್ ನಲ್ಲಿ ಬೇಯಲಿಕ್ಕೆ ಇಡಬೇಕು. ಹಾಗೇನೆ ಬೇಯ್ತಿರ್ಬೇಕಾದ್ರೆ ಸ್ಪೂನ್ ನಿಂದ ತಿರುಗಿಸ್ತಾ ಇರಬೇಕು. ಬೇಯಬೇಕಾದ್ರೆ ಹಿಟ್ಟನ್ನು ಸ್ಪೂನ್ ನಿಂದ ತಿರುಗಿಸ್ತಾ ಇರಬೇಕು. ಅಂದ್ರೆ ಹಿಟ್ಟನ್ನು ತಳ ಹಿಡಿಲಿಕ್ಕೆ ಬಿಡಬಾರ್ದು. ಈ ಹಿಟ್ಟನ್ನು ದಪ್ಪ ಆಗುವವರೆಗೆ ಬೇಯಿಸ್ತಾ ಇರಬೇಕು. ನೋಡಿ, ಈಗ ಹಿಟ್ಟು ಇಷ್ಟು ದಪ್ಪ ಆಗಿದೆ. ಇಷ್ಟು ದಪ್ಪ ಆದ್ರೆ ಸಾಕು. ಈ ದಪ್ಪವಾದ ಹಿಟ್ಟಿನಿಂದ ರೌಂಡ್ ಶೇಪ್ನಲ್ಲಿ ಸಣ್ಣ ಸಣ್ಣ ಕಡುಬು ಅಥವಾ ಪುಂಡಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಕಾವಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸಿ ಬಿಸಿ ಮಾಡಬೇಕು. ಇದಕ್ಕೆ 6 ರಿಂದ 7 ಬ್ಯಾಡಿಗೆ ಮೆಣಸನ್ನು ಸೇರಿಸಿ ಲೋ ಫ್ಲೇಮ್ನಲ್ಲಿ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1/4 ರಿಂದ 3/4 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತೆ ಸೇರಿಸಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಸಣ್ಣ ತುಂಡು ಹುಣಸೆ ಹುಳಿ, 1/2 ರಿಂದ 3/4 ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಕರಿಬೇವು, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, ಅರ್ಧ ಈರುಳ್ಳಿ, 4 ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಯಲ್ಲಿ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನಾನೊಂದು 1/2 ರಿಂದ 3/4 kg ಅಷ್ಟು ಬಸಳೆಯನ್ನು ತೆಕೊಂಡಿದ್ದೇನೆ. ನೀವು ಬೇಕಾದ್ರೆ ಬಸಳೆ ಜಾಸ್ತಿ ಸಹ ತೆಕೊಳ್ಬಹುದು, ಕಮ್ಮಿ ಸಹ ತೆಕೊಳ್ಬಹುದು. ಒಂದು ಮಣ್ಣಿನ ಪಾತ್ರೆಗೆ ಬಸಳೆ ದಂಟನ್ನು ಸೇರಿಸಬೇಕು. ಹಾಗೇನೆ ಸ್ವಲ್ಪ ನೀರನ್ನು ಸೇರಿಸಿ ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಸ್ವಲ್ಪ ಬೇಯ್ತಿರ್ಬೇಕಾದ್ರೇನೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೆ ಬೇಯಲಿಕ್ಕೆ ಇಡಬೇಕು. ಈಗ ಬಸಳೆ ದಂಟು ಬೇಯ್ತಾ ಬಂತು. ಅದಕ್ಕೆ ಬಸಳೆ ಸೊಪ್ಪು ಅಥವಾ ಬಸಳೆಯ ಎಲೆಗಳನ್ನು ಸೇರಿಸಬೇಕು. ಅದಕ್ಕೆ ಅರ್ಧ ಈರುಳ್ಳಿ ಹಾಗೆಯೇ ಅರ್ಧ ಟೊಮೆಟೊವನ್ನು ಸೇರಿಸಿ ಮತ್ತೆ ಬೇಯಲಿಕ್ಕೆ ಇಡಬೇಕು. ಈಗ ಇದು ಕೂಡ ಬೇಯ್ತಾ ಬಂತು. ಇದಕ್ಕೆ ರೆಡಿ ಮಾಡಿಟ್ಟಂತ ಕಡುಬು ಅಥವಾ ಪುಂಡಿಯನ್ನು ಸೇರಿಸಿ ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡಬೇಕು. ಈಗ ಪುಂಡಿ ಕೂಡ ಬೇಯ್ತಾ ಬಂತು. ಇದಕ್ಕೆ ಈಗ ರುಬ್ಬಿ ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಬೇಕು. ನೀರು ಬೇಕಾದ್ರೆ ಅಡ್ಜಸ್ಟ್ ಮಾಡಬಹುದು. ಈಗ ಗ್ರೇವಿಯನ್ನು ಒಳ್ಳೆ ಕುದಿ ಬರುವವರೆಗೆ ಬೇಯಿಸಬೇಕು. ಈಗ ಗ್ರೇವಿ ಒಳ್ಳೆ ಕುದಿ ಬಂತು. ಉಪ್ಪನ್ನು ನೋಡಿ ಅಡ್ಜಸ್ಟ್ ಮಾಡಬೇಕು. ಹಾಗೇನೆ ಇದನ್ನು ಲೋ ಫ್ಲೇಮ್ ನಲ್ಲಿ 5 ನಿಮಿಷಗಳ ಕಾಲ ಹಾಗೇನೆ ಇಡಬೇಕು. ಲೋ ಫ್ಲೇಮ್ ನಲ್ಲಿ ಇಡುವುದರಿಂದ ಗ್ರೇವಿ ಸ್ವಲ್ಪ ದಪ್ಪ ಬರ್ತದೆ. ಹಾಗೇನೆ ಕಡುಬು ಅಥವಾ ಪುಂಡಿಗೆ ಚೆನ್ನಾಗಿ ಇಟ್ಕೊಳ್ತದೆ. ತುಳುನಾಡು ಕರಾವಳಿಯ ಫೇಮಸ್ ಬಸಳೆ ಪುಂಡಿ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಗೆ ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಸ್ಮಾರ್ಟ್ ಕುಡ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ರೆಸಿಪಿ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬೈ ಬಾಯ್. ಸಿ ಯು.